ಬಿಜೆಪಿಗೆ ರೆಬಲ್ ಶಾಸಕರು ಅವರೇ ಗುಡ್ ಬೈ ಹೇಳಕ್ ಮುಂದಾಗಿದ್ದಾರೆ. ಸಂಜೆ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ. ಅಡ್ಡ ಮತದಾನದ ಬಳಿಕ ರಾಜೀನಾಮೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿ ಶಿಸ್ತು ಕ್ರಮಕ್ಕೆ ಮುನ್ನವೇ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಿಜೆಪಿಗೆ ಈಗ ರೆಬಲ್ ಶಾಸಕರು ಗುಡ್ ಬೈ ಹೇಳಲಿದ್ದಾರೆ. ಹಲವು ಸ್ಟ್ರಾಟಜಿಗಳು ಇದ್ರ ಹಿಂದೆ ಇದ್ದಂಗಿದೆ. ಸೋಮಶೇಖರ್ ಅವರು ಮಗನ್ನ ಬೈ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ಕೊಳ್ಬೇಕು, ಅವರು ಲೋಕಸಭೆಯಲ್ಲಿ ನಿಂತ್ಕೊಳ್ಬೇಕು ಅಂತ. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಲೋಕಸಭೆಗೆ ಕಣಕ್ಕಿಳಿಬೇಕು ಅನ್ನುವಂಥ ಹಲವು ಲೆಕ್ಕಾಚಾರಗಳು ಏನೇನೇನೋ ಇದೆ, ಅವ್ರದ್ದೇ ಆದಂಥ ಲೆಕ್ಕಾಚಾರಗಳು. ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾಗಲೇ ಮಕ್ಕಳನ್ನ ತಂದು ಒಂದು ಹಂತಕ್ಕೆ ನಿಲ್ಲಿಸ್ಕೊಂಡ್ಬಿಡ್ಬೇಕು ರಾಜಕೀಯದಲ್ಲಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಟಿ ಸೋಮಶೇಖರ್ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಕೂಡ ಅದೇ ರೀತಿಯಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಶಾಸಕ ಸೋಮಶೇಖರ್ ವಿರುದ್ಧ ಅನರ್ಹತೆಯ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಸಂಜೆ 4 ಗಂಟೆಗೆ ಬಿಜೆಪಿ ದೂರನ್ನ ಕೊಡಲಿದೆ. ಸ್ಪೀಕರ್ಗೆ ದೂರನ್ನ ಬಿಜೆಪಿಯ ಶಾಸಕರು ನೀಡಲಿದ್ದಾರೆ. ಸೊ ಶಾಸಕ ಸೋಮಶೇಖರ್ ವಿರುದ್ಧ ಅನರ್ಹತೆಯ ಅಸ್ತ್ರ ಇದ್ದಿದ್ದು ಒಂದೇ, ಉಚ್ಚಾಟನೆಯನ್ನ ಮಾಡಿ ಅಂತ ಹೇಳಿ. ಉಚ್ಚಾಟನೆ ಮಾಡಿದ್ರೆ ಅದು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ ಲಡ್ಡು ಬಂದು ಬಾಯಿಗೆ ಬಿದ್ದಂಗಾಗುತ್ತೆ ಟಿ ಸೋಮಶೇಖರ್ ಅವರಿಗೆ. ಹಾಗಾಗಿ ಉಚ್ಚಾಟನೆ ಬೇಡ, ಅನರ್ಹತೆಯೇ ಅವರಿಗೆ ಶಿಫಾರಸನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಈಗ ಸ್ಪೀಕರ್ ಅವರಿಗೆ ಮನವಿಯನ್ನ ಮಾಡ್ತಾರೆ 4 ಗಂಟೆಗೆ ಮತದಾನದ ನಂತರ. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಆ ಕಡೆಗೆ ಅನರ್ಹತೆಗೆ ಅವರು ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳೋಕ್ಕಿಂತ ಮುಂಚಿತವಾಗಿ ನಾವೇ ರಾಜೀನಾಮೆ ಕೊಡೋಣ ಅಂತ ಹೇಳ್ಬಿಟ್ಟು ಟಿ ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಈಗ ಒಂದು ಹೆಜ್ಜೆ ಇಟ್ಟಂಗೆ ಕಾಣಿಸ್ತಾ ಇದೆ. ಇಬ್ಬರಿಗೂ ಕೂಡ ಲೋಕಸಭೆಯ ಕಣಕ್ಕೆ ಇಳಿಯುವಂತಹ ಆಸೆ.